ಬೆಳಗಾವಿ ಕಬ್ಬು ಬೆಳೆಗಾರರ ಹೋರಾಟ ಮುಗಿತು ಅನ್ನುವಾಗಲೇ ಬಾಗಲಕೋಟೆಯಲ್ಲಿ ಕಬ್ಬಿನ ಕಿಚ್ಚು ಧಗಧಗಿಸ್ತಾ ಇದೆ. ಜಿಲ್ಲಾಧಿಕಾರಿಗಳು ಕಾರ್ಖಾನೆ ಮಾಲೀಕರು ಸಭೆ ನಡೆಸಿದ್ರೂ ಸಮಸ್ಯೆ ಬಗೆಹರಿದಿಲ್ಲ. ಅಷ್ಟೇ ಯಾಕೆ, ಉಸ್ತುವಾರಿ ಸಚಿವರ ಮನವೊಲಿಕೆ ಯತ್ನ ಕೂಡ ವಿಫಲವಾಗಿದೆ. ಅತ್ತ ಬೆಳಗಾವಿಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಕೆಲಸವನ್ನ ಶುರು ಮಾಡಿವೆ. ಬೆಳಗಾವಿ ಬಳಿಕ ಬಾಗಲಕೋಟೆಯಲ್ಲಿ ಕಬ್ಬಿನ ಕಿಚ್ಚು. ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಪಟ್ಟು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದ ಬೆಳಗಾವಿ ಕಬ್ಬು ಬೆಳೆಗಾರರು ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ದೊಡ್ಡ ಹೋರಾಟವನ್ನೇ ನಡೆಸಿದ್ರು. ರೈತರು ರೊಚ್ಚಿಗೇಳುವ ಮುನ್ನ ಮಾಲೀಕರ ಸಭೆ ನಡೆಸಿದ ಸರ್ಕಾರ ಪ್ರತಿ ಟನ್ಗೆ 3,300 ರೂಪಾಯಿ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ. ಆದರೆ ಇದೇ ಆದೇಶವನ್ನ ಬಾಗಲಕೋಟೆಯ ರೈತರು ಒಪ್ಪುತ್ತಿಲ್ಲ. ರಿಕವರಿ ಆಧಾರದಲ್ಲಿ ಮಾಡಿರುವ ಆದೇಶದಿಂದ ನಮಗೆ 3,300 ರೂಪಾಯಿ ಸಿಗುವುದಿಲ್ಲ. ಕೇಂದ್ರ ಸರ್ಕಾರ ಮಾಡಿರುವ FRPA ಸರಿಯಾಗಿಲ್ಲ. ಹೀಗಾಗಿ 3,500 ರೂಪಾಯಿ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಿನ್ನೆಯಿಂದ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇಂದು ಧಾರವಾಡ ವಿಜಯಪುರ ಮುಧೋಳ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಸರ್ಕಾರದ ಆದೇಶದಂತೆ ಮಾಲೀಕರು ಹಣ ನೀಡುತ್ತಾರೆ. ರೈತರು ಹೋರಾಟ ಕೈ ಬಿಡಬೇಕು ಅಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಶಾಂತಿಯುತವಾಗಿ ಪ್ರತಿಭಟನೆ ಅಂತ್ಯಗೊಳಿಸಬೇಕಂತೇಳಿ ನಾವು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ಇದು ರೈತರ ಹಿತದೃಷ್ಟಿಯಿಂದ ಕಬ್ಬು ಕಾರ್ಖಾನೆ ಸ್ಟಾರ್ಟ್ ಆಗಬೇಕು. ಮುಧೋಳದಲ್ಲಿ ಪ್ರತಿಭಟನೆ ಕೂತಿರುವ ರೈತರು ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸಲು ನಿರಾಕರಿಸಿದ್ದಾರೆ. ಬೇಡಿಕೆ ಈಡೇರುವವರೆಗೂ ಕಬ್ಬು ಕಟಾವು ಮಾಡೋದಿಲ್ಲ ಅಂತಿದ್ದಾರೆ. ಹೀಗಾಗಿ ಜಿಲ್ಲೆಯ 14 ಸಕ್ಕರೆ ಕಾರ್ಖಾನೆ ಮಾಲೀಕರು ಇಂದು ಸಭೆ ನಡೆಸಿದರು. ಸರ್ಕಾರದ ಆದೇಶದಂತೆ ನಾವು ರಿಕವರಿ ಆಧಾರದಲ್ಲೇ ಹಣ ನೀಡುತ್ತೇವೆ, ನಾಳೆಯಿಂದಲೇ ಕಾರ್ಖಾನೆ ಶುರು ಮಾಡ್ತೇವೆ ಅಂತಿದ್ದಾರೆ. ನಮ್ಮ ಸರ್ಕಾರ ಏನು ಆದೇಶ ಮಾಡಿದೆ, ಅವರು ಏನು ಯಾವ ಸಕ್ಕರೆ ಕಾರ್ಖಾನೆ ಎಷ್ಟು ಬೆಲೆ ಕೊಡಬೇಕಂತ ಹೇಳಿದ್ದಾರೆ, ಅದರ ಪ್ರಕಾರ ನಾವು ಕೊಡಕ್ಕೆ ತಯಾರಿದ್ದೇವೆ ಅಂಥೇಳಿ ನಾವು ಒಂದು ಮನವಿಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟು ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದೆವು. ಮುಂದೆ ಇನ್ನು ಜಿಲ್ಲಾ ಆಡಳಿತಕ್ಕೆ ಬಿಟ್ಟು ವಿಚಾರ ಅನ್ನುವಂಥ ವಿಚಾರವನ್ನು ನಾವು ಹೇಳಿದೆವು. ರೈತರು ಬಿಗಿಪಟ್ಟು ಹಿಡಿದಿರುವ ಕಾರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರ್ ಇಂದು ರೈತ ಮುಖಂಡರ ಜೊತೆ ಸಭೆ ನಡೆಸಿದ್ದು ಮನವೊಲಿಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ರೈತರು ಮಾತ್ರ ಪಟ್ಟು ಸಡಿಲಿಸುತ್ತಿಲ್ಲ. ಬೇಡಿಕೆ ಈಡೇರದಿದ್ರೆ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆ ಅಂತ್ಯ, ಕಾರ್ಖಾನೆ ಆರಂಭ. 9 ದಿನ ನಿಗಿ ಅಂತಿದ್ದ ಬೆಳಗಾವಿ ತಣ್ಣಗಾಗಿದ್ದು ರೈತರ ಹೋರಾಟ ಅಂತ್ಯವಾಗಿದೆ. ಇಂದಿನಿಂದ ಜಿಲ್ಲೆಯ 25 ಕಾರ್ಖಾನೆಗಳಲ್ಲಿ ಕಬ್ಬು ಅರೆಯುವ ಕೆಲಸ ಶುರುವಾಗಿದೆ. 10.25ಗೆ 3,100, 11.25ಗೆ 3,200. ಇದು ಒಂದು ಪಾಯಿಂಟಿಗೆ 100 ಏರ್ಸೋದಂದ್ರ ಎಲ್ಲಿ ಲೆಕ್ಕಾಚಾರ ರೀ? ಇದನ್ನ ಲೆಕ್ಕಾಚಾರ ಯಾರು ಮಾಡಿದ್ರಂತ? ಅದಕ್ಕೆ ಇದು ಒಟ್ಟಾರೆ ನಾವು ಇದಕ್ಕೆ ಒಪ್ಪಂಗಿಲ್ಲ. ನಿಗದಿಗಿಂತ ಹೆಚ್ಚಿನ ಬೆಲೆ ಕೊಟ್ಟ ವೆಂಕಟೇಶ್ವರ ಶುಗರ್ಸ್ 3,300 ರೂಪಾಯಿ ದರದಲ್ಲಿ ಸರ್ಕಾರದ 50 ರೂಪಾಯಿ ಕೂಡ ಸೇರಿದೆ. ಈ ಹಣ ಕೊಡೋಕೆ ಮಾಲೀಕರು ಮೀನಾಮೀಷ ಎಣಿಸುತ್ತಿದ್ದಾರೆ. ಆದರೆ ಇದೇ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಬೆಡಿಕೆಹಾಳ ಗ್ರಾಮದಲ್ಲಿರುವ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕ ಸ್ವರೂಪ್ ಮಹಾದೇವರಾವ್ 3,350 ರೂಪಾಯಿ ಅಂದ್ರೆ ಸರ್ಕಾರದ ಆದೇಶಕ್ಕಿಂತಲೂ 50 ರೂಪಾಯಿ ಹೆಚ್ಚಿಗೆ ಕೊಡೋದಾಗಿ ಇಂದು ಪ್ರಕಟಣೆ ಹೊರಡಿಸಿದೆ. ಈ ನಿರ್ಧಾರ ರೈತರಿಗೆ ಖುಷಿ ತಂದಿದೆ. ಇನ್ನು ಕಬ್ಬಿನ ವಿಷಯವಾಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಮಾತನಾಡಿದ ಸಿಎಂ, FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಲ್ಲೇ ರಾತ್ರಿಯೆಲ್ಲ ಮಲಗಿ ಅಲ್ಲೇ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಇಂಥ ನಾಟಕ ನೋಡಿ. ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಮನೇಲಿ ಹೋಗಿ ಮಲಗಬೇಕಾಗಿತ್ತು. ಬೆಳಗಾವಿಯಲ್ಲಿ ಕಬ್ಬಿನ ಕಿಚ್ಚು ತಣ್ಣಗಾಗಿದ್ರೆ ಈಗ ಬಾಗಲಕೋಟೆಯಲ್ಲಿ ಧಗಧಗಿಸ್ತಿದೆ. ರೈತರ ಇದೇ ಹೋರಾಟ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ. ಬಾಗಲಕೋಟೆಯಿಂದ ರವಿ ಮೂಕಿ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.